ಚರ್ಚೆಯನ್ನು ಮಾಡೋಣ. ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಕಾಂಗ್ರೆಸ್ಸಿಂದ ನಾಗರಾಜ್ ಯಾದವ್ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ನಮ್ಮ ಜೊತೆಗೆ ಎಸ್ ಪಾಟೀಲ್ ನಡಹಳ್ಳಿ ಸರ್ ಇದ್ದಾರೆ, ಮಾಜಿ ಶಾಸಕರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ನಿಂದ ದೇವರಾಜ್ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರಾಜ್ ಸರಿಂದನೇ ಆರಂಭ ಮಾಡ್ಬಿಡ್ತೀನಿ. ದೇವರಾಜ್ ಸರ್, ಮುಳುಗುವಂತ ಹಡಗು ಈಗ ಆಸರೆಯಾಗಿ ಬಿಜೆಪಿಯನ್ನು ಹಿಡ್ಕೊಂಡಿದೆ ಈ ಕ್ಷೇತ್ರಗಳನ್ನು ನೋಡ್ತಾ ಇದ್ರೆ ತಪ್ಪಾಗತ್ತಾ? ಖಂಡಿತವಾಗಿ ಮುಳುಗುವಂಥ ಹಡಗು ಅನ್ನೋ ಮಾತನ್ನು ನಾವು ಒಪ್ಪಲ್ಲ ಸರ್. ಯಾಕೆಂದರೆ ಜೆ ಡಿ ಎಸ್ಗೆ ಇಂತಹ ಅಗ್ನಿ ಪರೀಕ್ಷೆಗಳು ಇತಿಹಾಸದಲ್ಲಿ ಬಹಳಷ್ಟು ಬಂದಿದೆ. ಧೂಳಿಂದ ಎದ್ದು ಬರ್ತಕ್ಕಂತಹ ಒಂದು ಅಗ್ನಿ ಪರೀಕ್ಷೆ ಜೆ ಡಿ ಎಸ್ಗೆ ಬಹಳಷ್ಟು ಸಲ ಬಂದಿದೆ. ಅಂತಹ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಧೂಳಿಂದ ಎದ್ದು ಬರ್ತಕ್ಕಂಥ ಪಿನಿಸ್ ಪಕ್ಷಿಯಾಗಿ ಕರ್ನಾಟಕ ರಾಜಕೀಯದಲ್ಲಿ ನಾವು ರಾಜಕಾರಣವನ್ನು ನಾವು ಮಾಡ್ಕೊಂಡೇ ಬರ್ತಿದ್ದೀವಿ. ಈಗ ಅನಿವಾರ್ಯತೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ರಾಷ್ಟ್ರೀಯ ಪಕ್ಷಗಳಿಗೆ ಪ್ರಾದೇಶಿಕ ಪಕ್ಷಗಳು ಎಷ್ಟು ಅನಿವಾರ್ಯನೋ ಅದೇ ರೀತಿ ಪ್ರಾದೇಶಿಕ ಪಕ್ಷಗಳಿಗೂ ಸಹ ರಾಷ್ಟ್ರೀಯ ಪಕ್ಷಗಳು ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಅನಿವಾರ್ಯ. ಇದು ಪೂರಕವಾಗಿ ಪರಸ್ಪರವಾಗಿ ನಡೀತಿರ್ತಕ್ಕಂಥದ್ದು ಹೊರತು ಯಾರೋ ಒಬ್ಬರಿಂದನೇ ಇನ್ನೊಬ್ಬರಿಗೆ ಅನಿವಾರ್ಯ, ಅವರಿಂದ ಇವ್ರಿಗೆ ಅನಿವಾರ್ಯ ಅಂತಕ್ಕಂಥ ತರ್ಕ ಇಲ್ಲಿ ನಿಲ್ಲೋಗಿಲ್ಲ. ಯಾಕೆಂತಾರೆ ನಾವು ಉದಾಹರಣೆಗೆ ನಾವು ನೋಡಬೇಕು ಅಂತಂದರೆ ಎಷ್ಟು ಉದಾಹರಣೆಗಳು ನಾವು ದೇಶದಲ್ಲಿ ನಾವು ನೋಡ್ಬೋದು ಇವತ್ತಿನ ದಿವಸ. ಈಗ ಶಿವಸೇನೆಗೆ ಕಾಂಗ್ರೆಸ್ಗೆ ಶಿವಸೇನೆಗೆ ಅನಿವಾರ್ಯನ, ಶಿವಸೇನೆಗೆ ಕಾಂಗ್ರೆಸ್ಗೆ ಅನಿವಾರ್ಯ ಅನ್ನೋ ಪ್ರಶ್ನೆ ಬಂದಾಗ ಏನು ಉತ್ತರ ಹೇಳ್ತೀವಿ? ಪ್ರಶ್ನೆ ಇವತ್ತು ಯಾವುದೇ ಪ್ರಾದೇಶಿಕ ಪಕ್ಷ ತಗೊಳ್ಳಿ, ಎರಡು ಒಕ್ಕೂಟದಲ್ಲಿವೆ. ಒಂದು ಎನ್ ಡಿ ಎ ಒಕ್ಕೂಟ, ಇಲ್ಲ ಎನ್ ಡಿ ಎ ಒಕ್ಕೂಟದಲ್ಲಿವೆ. ಈ ಒಕ್ಕೂಟ ಒಕ್ಕೂಟಕ್ಕೆ ಸೇರುವಂಥ ಅನಿವಾರ್ಯತೆ ಲೋಕಸಭೆ ಚುನಾವಣೆಯಲ್ಲಿ ಬಂದೇ ಬರುತ್ತೆ ಪ್ರಾದೇಶಿಕ ಪಕ್ಷಗಳಿಗೆ. ಆ ಎಕ್ಸ್ಟೆಂಟ್ಗೆ ಅದು ಸತ್ಯ. ಅದು ನಾವು ಆ ವಿಷಯದಲ್ಲಿ ಆತ್ಮವಂಚನೆ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿದ್ದಿಲ್ಲ. ಆದರೆ ಈಗೇನಾಗಿದೆ, ನಮಗೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಮಗಾದಂಥ ಅನ್ಯಾಯ ಏನು, ನಮ್ಮ ಮೈತ್ರಿ ಧರ್ಮವನ್ನು ಮೀರಿ ಮೈತ್ರಿ ಧರ್ಮಕ್ಕೆ ವಂಚನೆ ಆದಂಥ ಸಂದರ್ಭದಲ್ಲಿ ನಾವು ಅನುಭವಿಸೋಂಥ ನೋವಿದೆಯಲ್ಲ, ಆ ನೋವನ್ನು ತಿದ್ಕೊಳ್ಳುವಂಥ ಕೆಲಸವನ್ನು ಈ ಸಲ ನಾವು ಮಾಡ್ತಿದ್ದೀವಿ. ಆ ನೋವನ್ನು ತಿದ್ಕೊಳ್ಳುವಂಥ ಕೆಲಸ ಆಗ್ತಿದ್ದೀವಿ ಹೊರತು ಮತ್ತೊಂದು ಬೇರೆ ಏನೂ ಆಗ್ತಿದ್ದಿಲ್ಲ. ಯಾಕೆಂದರೆ ನಮ್ಮ ಜೊತೆಯಲ್ಲೇ ಇದ್ದುಕೊಂಡು ಈಗ ಮಂಡ್ಯದೇ ಉದಾಹರಣೆ ತೊಗೊಂಡಾಗ ಈಗ ಮೊನ್ನೆ ಸಿದ್ದರಾಮಯ್ಯವರು ಪದೇ ಪದೇ ಹೇಳ್ತಾನೆ ಬರ್ತಿದ್ದಾರೆ, ಹೌದು ಮಂಡ್ಯದಿಂದ ಗೆದ್ದಿದ್ದು ನಮ್ಮಿಂದ, ಶ್ರೀಮತಿ ಸುಮಲತಾ ಅವರು ಗೆದ್ದಿದ್ದು ನಮ್ಮ ಓಟಿಂದ, ಮೊನ್ನೆ ತಾನೇ ಅದನ್ನು ಹೇಳಿದ್ರು. ಸೊ ಇನ್ನೇನೂ ಸಹ ಅದನ್ನು ಹೇಳಿದ್ದಾರೆ. ಸೊ ತುಮಕೂರಲ್ಲಿ ಏನು ಮಾಡಿದ್ರು, ಸನ್ಮಾನ್ಯ ದೇವೇಗೌಡರು ಅಂತ ನಮ್ಮ ನಾಡಿನ ಒಬ್ಬ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿದ್ದಂಥವ್ರನ್ನ ಉದ್ದೇಶಪೂರ್ವಕವಾಗಿ ಯಾವ್ಯಾವ ಭಾಷೆಯಲ್ಲಿ ಬೈದು ಅವರನ್ನು ಸೋಲಿಸಿದ್ರು, ಯಾವ್ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ರು. ಇವೆಲ್ಲ ನಮಗೆ ಮೈತ್ರಿ ಧರ್ಮದಲ್ಲಿ ನಾವು ಅನುಭವಿಸಿದಂಥ ನೋವುಗಳು. ಆ ನೋವನ್ನು ಈ ಸಲ ನಾವು ತಿದ್ಕೋಬೇಕಾಗಿದೆ. ನಮ್ಗೆ ಅನಿವಾರ್ಯ ಇತ್ತು, ಅದನ್ನು ಸಹ ನಾನು ಒಪ್ಕೊತೀವಿ. ಸೊ ಆ ಅನಿವಾರ್ಯತೆಯನ್ನು ಪೂರೈಸ್ಕೋಬೇಕಾಗಿತ್ತು, ಖಂಡಿತವಾಗಿಯೂ ಪೂರೈಸ್ಕೊತಿದ್ದೀವಿ. ಎನ್ ಡಿ ಎ ಈಗ ಭಾಗವಾಗಿದ್ದೀವಿ. ಖಂಡಿತವಾಗಿಯೂ ಇವತ್ತಿನ ದಿವಸ ರಾಜ್ಯದಲ್ಲಿ 28 ಕ್ಷೇತ್ರಗಳಲ್ಲೂ ಸಹ ಲೋಕಸಭಾ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಿದ್ದೀವಿ. ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳು 28 ಸ್ಥಾನಗಳನ್ನು ಸಹ ಗೆಲ್ತಕ್ಕಂತಹ ಕಾರ್ಯಸೂಚಿಯನ್ನು ನಾವು ಕಾರ್ಯತಂತ್ರಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ನಮ್ಗೆ ಎರಡು ಮಾತು. ನಾಗರಾಜ್ ಯಾದವ್, ಹಳೆ ಮೈಸೂರು ಭಾಗದ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಬಹುದೊಡ್ಡ ಎಫೆಕ್ಟ್ ಅನ್ನು ಕಾಂಗ್ರೆಸ್ಸಿಗೆ ಮಾಡುತ್ತೆ ಅನ್ನೋದು ಬಹಳ ಚರ್ಚೆಗೆ ಬರ್ತಾ ಇದೆ. ಎಫೆಕ್ಟ್ ಆಗೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಆ ಎಫೆಕ್ಟ್ ನಾವು ನೋಡ್ಬಿಟ್ಟಿದ್ವಿ. ಒಂದ್ಸಲಿ ಮದುವೆ ಮಾಡ್ಕೊಂಡು ಸಂಸಾರ ಹೆಂಗೆ ನಡೀತದೆ ನೋಡ್ಬಿಟ್ಟಿದ್ದೀವಲ್ಲ. ಎಫೆಕ್ಟ್ ಏನಿಲ್ಲ, ಎಲ್ಲ ನೆಗೆಟಿವೇ ಆಗ್ತಕ್ಕಂಥದ್ದು ಅನುಭವದ ಮಾತು ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ಕೂಡ ಅಧಿಕಾರವನ್ನು ನಾವು ಅಲೈನ್ಸ್ ಮಾಡಿಕೊಂಡು ಅಧಿಕಾರವನ್ನು 37 ಜನ ಅದು ಎಮ್ ಎಲ್ ಎಗಳಿದ್ರೆ ಅವ್ರಿಗೆ ಮುಖ್ಯಮಂತ್ರಿ ಕುರ್ಚಿ ಕೊಟ್ಟು ನಾವು ಸೆಕ್ಯುಲರ್ ಫೋರ್ಸ್ ಒಂದಾಗಬೇಕಾಗ್ತದೆ. ದೇವೇಗೌಡರಿಗೋಸ್ಕರ, ಬೇರೆ ಯಾವ ಕಾರಣಕ್ಕೋಸ್ಕರ. ದೇವೇಗೌಡರು ಮತ್ತು ಕಾಂಗ್ರೆಸ್ನ ಐಡಿಯಾಲಜಿ ಹತ್ರ ಒಂದೇ ಇದ್ದಂಥ ಸಂದರ್ಭದಲ್ಲಿ ಸೆಕ್ಯುಲರ್ ಇದ್ದಾರೆ ಅಂತೇಳಿ ನಾವು ಕೋಮುವಾದಿಗಳನ್ನು ದೂರ ಇಡಬೇಕು ಅಂತೇಳಿ ಅಧಿಕಾರ ಕೊಟ್ಟು ಅಧಿಕಾರದ ಮಜಾ ಉಡಾಯಿಸಿ ಇವತ್ತಿನ ದಿವಸ ನಾವು ಬಹಳ ನೋವನ್ನು ಅನುಭವಿಸಿ ಅಂತೇಳಲ್ಲ. ಖಂಡಿತವಾಗ್ಲೂ ಹೇಳಿದ ಸಪ್ರೇಟಾಗಿ ಹೋಗಿದ್ರೆ ಅವತ್ತೇ 12 ಸೀಟ್ನ ನಾವು ಗೆಲ್ತಾ ಇದ್ವಿ ಅನ್ನೋ ಮಾತನ್ನು ಹೇಳ್ತಿದ್ವಿ. ನೋವು ಅನುಭವಿಸಿರೋರು ನಾವು. ಅರ್ಧಕ್ಕಿಂತ ಕಡಿಮೆ ಸೀಟ್ ನಮಗಿಂತ ಇದ್ದಂಥವ್ರು 37 ಸೀಟ್ ಇದ್ದವರು ಅವ್ರಿಗೆ ಅಧಿಕಾರ ಕೊಟ್ಟವರು, ಅಧಿಕಾರ ಮಜಾ ಮಾಡಿದವರು ನಮಗೆ ಬೆನ್ನಿಗೆ ಚೂರಿ ಹಾಕಿದ ಕೆಲಸ ಮಾಡಿಬಿಟ್ಟು ಇವತ್ತು ಮಾಡ್ತಾ ಇದ್ದಾರಲ್ಲ. ಅದಕ್ಕೆ ಸರಿಯಾದ ಪಾಠ ಕಲಿಸಲಿಕ್ಕೋಸ್ಕರ ಈ ಚುನಾವಣೆ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ವಿ. ಮಂಡ್ಯದಲ್ಲಿ ಕೂಡ ನಮ್ಮ ಎಷ್ಟು ಜನ ಶಾಸಕರಿದ್ದಾರೆ ವಿಚಾರಗಳು ತಗೊಂಡಾಗ ಎಲ್ಲ ಕ್ಷೇತ್ರಗಳು ಒಳ ಮೈಸೂರಲ್ಲಿ ನಾವು ಹಲವಾರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿ ತೋರಿಸಿದ್ವಿ. ಅದು ಕೂಡ ಯಾವುದು ಜೆ ಡಿ ಎಸ್ಸಿನ ಭದ್ರಕೋಟೆ ಅಂತಾರೋ ಅದನ್ನು ಛಿದ್ರ ಮಾಡತಕ್ಕಂಥ ಕೆಲಸ ಅಸೆಂಬ್ಲಿ ಎಲೆಕ್ಷನ್ ಮಾಡಿದ್ದೀವಿ. ಅಸೆಂಬ್ಲಿ ಜೊತೆಗೆ ಈಗ ಪಾರ್ಲಿಮೆಂಟಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅವ್ರು ಜೆ ಡಿ ಎಸ್ ಜೊತೆ ಜೆ ಡಿ ಎಸ್ ಹೋಗ್ತಾರೋ, ಬಿ ಜೆ ಪಿ ಜೆ ಡಿ ಎಸ್ ಹೋಗ್ತೀವೋ, ಅವ್ರಿಬ್ಬರಿಗೂ ಅವ್ರು ಅನಿವಾರ್ಯ ಆಗ್ತಾ. ಯಾಕಂದರೆ ಬಿ ಜೆ ಪಿ ಅಂತಕ್ಕಂಥದ್ದು ಹಳೆ ಮೈಸೂರಿನಲ್ಲಿ ಅವ್ರ ಬೇರುಗಳೇ ಇಲ್ದಿರೋ ಸಂದರ್ಭದಲ್ಲಿ ಏನೇನೋ ಮಾಡಿ ಬೇರೆಗಳನ್ನ ಹುಡ್ಕೊಂಡು ಹೋಗ್ತಾಗ ಸಂದರ್ಭದಲ್ಲಿ ಅವ್ರಿಗೆ ಇವ್ರು ಬೇಕಾಗಿತ್ತು, ಇವ್ರು ಅವ್ರಿಗೆ ಬೇಕಾಗಿತ್ತು. ಅವ್ರು ಕೂಡ ಗೊತ್ತಿದೆ ಅಸೆಂಬ್ಲಿ ಎಲೆಕ್ಷನಲ್ಲಿ ಅವ್ರು ಬಂದಂಥ ಪರ್ಸೆಂಟೇಜ್ ಆಫ್ ವೋಟ್ಸ್ನ ನೋಡಿದಾಗ ನಂಬರ್ ಆಫ್ ಸೀಟ್ ಮಂಡ್ಯನೇ ತಗೊಳ್ಳಿ, ಎಷ್ಟು ಸೀಟ್ ತೋರ್ತವಾಗ ಯಾಕೆ ಆ ಸೀಟ್ ಇವಾಗ ಏನಾಯ್ತು, ಇವತ್ತು ಒಂದೇ ಒಂದು ಸೀಟ್ ಇರಬೇಕಾದ್ರೆ ಹೆಂಗಾಗ್ತದೆ? ಹೌ ಇಸ್ ಇಟ್ ಪಾಸಿಬಲ್? ಹೇಗೆ? ಬೆಂಗಳೂರು ಗ್ರಾಮಾಂತರ ಎಷ್ಟು ಸೀಟ್ ಗೆದ್ದಿದ್ದಾರೆ ಅವರು? ಅವ್ರು ಭದ್ರಕೋಟೆ ಅಂತಕ್ಕಂಥ ಭದ್ರಕೋಟೆ ಎಲ್ಲಿದೆ?
ಎಲ್ಲ ಚೂರಾಗಿದೆ. ಈಗ ಏನು ನಡೀತಕ್ಕ ಪ್ರಶ್ನೆನೇ ಇಲ್ಲಲ್ಲಿ. ಜನಗಳಿಗೆ ವಾಸ್ತವಾಂಶ ಸತ್ಯದ ಅರಿವಾಗಿದೆ ಅನ್ನೋ ಮಾತು ಹೇಳ್ತೀನಿ. ಅಧಿಕಾರದ ಲಾಲಸೆಗೋಸ್ಕರ ಅವರು ಕೇವಲ ಅಧಿಕಾರದ ಎಲ್ಲಿ ಕುರ್ಚಿ ಸಿಗ್ತದೆ ಅಲ್ಲೇ ಹೋಗ್ತಕ್ಕಂಥದ್ದು. ಎಲ್ಲ ಸರ್ವೆಗಳು ಹೇಳ್ತಿದ್ದು ಮೋದಿಯವ್ರು ಗೆಲ್ತಾರೆ ಅನ್ನೋ ಭಾವನೆ, ಅದಕ್ಕೆ ಅಲ್ಲಿ ಅಲ್ಲೋಗಿ ಸೇರ್ಕೊಂಡಿರ್ತಕ್ಕಂಥದ್ದು. ನಾಳೆ ಬೆಲೆ ಗೆದ್ದರೆ ಕೇಂದ್ರದ ಮಂತ್ರಿ ಆಗುವಂಥ ಕುರ್ಚಿ ಇಲ್ದಿರ ಇರಲಿಕ್ಕೆ ಆಗದೇ ಇರತಕ್ಕಂಥ ಪಕ್ಷ ಯಾವುದಾದ್ರು ಇದ್ದರೆ ಅದು JDS ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹೇಳಬೇಕು ಅಂದರೆ BJP ಅವರು ಕೂಡ ಅಷ್ಟೇ. ಅದು ಹಾಸನ ಇರಲಿ, ಅದು ಮಂಡ್ಯ ಇರಲಿ, ಮೈಸೂರು ಇರಲಿ, ಅಥವಾ ಚಾಮರಾಜನಗರ ಇರಲಿ, ಅಥವಾ ಕೋಲಾರ ಇರಲಿ, ಅಥವಾ ಈ ವಿಚಾರಗಳು ಯಾವುದೇ ಇರಲಿ, ಬೆಂಗಳೂರು ನಗರ ಹೊರತುಪಡಿಸಿ ಓಲ್ಡ್ ಮೈಸೂರಲ್ಲಿ ಖಂಡಿತವಾಗ್ಲೂ ಕೂಡ BJP ಕೂಡ ಈ ಸಲಿ ಪಾಠ ಕಲಿಸ್ತೀವಿ ಅನ್ನೋ ಮಾತು ಹೇಳ್ತೀವಿ. ಕಾರಣ ಇಷ್ಟೇ. ಯಾಕೆ ಅಂತಂದ್ರೆ ನಾವು ಕೊಟ್ಟ ಮಾತಂತ ನಡ್ಕೊಂಡಿದ್ದೀವಿ, ನಮ್ಮ ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿದ್ದೀವಿ, ನಮ್ಮ ಪ್ರಣಾಳಿಕೆಗಳು ಹೇಳಿದ್ರೆ ಎಲ್ಲ ವಿಚಾರಗಳನ್ನು ಈಡೇರಿಸಿದ್ವಿ. 13 ರಿಂದ 18 ಕೂಡ 165 ಭರವಸೆಗಳು, 158 ಭರವಸೆಗಳು ಈಡೇರಿಸಿದ್ವಿ. ಆದರೆ BJPಯವರು 600 ಭರವಸೆಗಳನ್ನು ಕೊಟ್ಟು 60 ಭರವಸೆಗಳು ಈಡೇರಿಸದೇ ಇರತಕ್ಕಂಥದ್ದು. ಜನ ಕಾಯ್ತಾ ಇದ್ದಾರೆ ಬುದ್ಧಿ ಕಲಿಸ್ಲಿಕ್ಕೆ, ಬುದ್ಧಿ ಕಲಿಸ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಓಕೆ, ನೀವು ಹೇಳ್ತಾ ಇದ್ದು ಒಂದು ಮಾತು, JDS ಕಾಂಗ್ರೆಸ್ ಐಡಿಯಾಲಜಿ ಒಂದೇ, ಹಾಗಾಗಿ ಒಂದಾಗಿದ್ರು ಅಂತೇಳಿ. ಐಡಿಯಾಲಜಿ ಒಂದೇ ಆಗಿದ್ದಿದ್ರೆ JDS ಅನ್ನುವಂಥ ಪಕ್ಷನೇ ಹುಟ್ಕೊಳ್ತಾ ಇರೋದಿಲ್ಲ. JDS ಅನ್ನುವಂಥ ಪಕ್ಷನೇ ಹುಟ್ಕೊಳ್ತಾ ಇರಲಿಲ್ಲ. ಇನ್ನೊಂದು ಹೊಸ ಪಕ್ಷ ಬರ್ತಾ ಇರಲಿಲ್ಲ. ಕಾಂಗ್ರೆಸ್ಸಿಂದ ಬೇರ್ಪಡೆ ಹೋಗ್ಬಿಟ್ಟು ಪಕ್ಷೇತರ ಎಲ್ಲವೂ ಕೂಡ ಹೆಚ್ಚಾಗಿ ಆಗ್ತಾ ಇರಲಿಲ್ಲ. ಸ್ಮಾಲ್ ಕರೆಕ್ಷನ್. ದೇವೇಗೌಡರು ಸೆಕ್ಯುಲರ್ ಅಂತಕ್ಕಂಥ ಐಡಿಯಾಲಜಿ ಅದು ಹುಸಿ ಆಗಿದೆ ಅಂತಕ್ಕಂಥ ನಮ್ಗೆ ಗೊತ್ತಾಯ್ತು. ನಾವು ನಂಬಿಕೆ ಇಟ್ಕೊಂಡಿದ್ದು ಕೇವಲ ಒಬ್ಬ ವ್ಯಕ್ತಿ ಮೇಲೆ, ದೇವೇಗೌಡರ ಮೇಲೆ. ಅದಾಗ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವು ನಂಬಿಕೆಯಿಂದ ರಾಜ್ಯವನ್ನ ಹೋದ್ವಿ. ಐಡಿಯಾಲಜಿಕಲ್ ಅಂತಂದ್ರೆ ಪಾರ್ಟಿ ಐಡಿಯಾಲಜಿಕಲ್ ಅಲ್ಲ. ದೇವೇಗೌಡರಿಗೆ ಒಂದು ಗೌರವ ಕೊಟ್ಟಿದ್ವಿ. ಯಾಕಂದ್ರೆ ಪ್ರಧಾನಮಂತ್ರಿ ಕುರ್ಚಿ ಕೊಟ್ಟಿದ್ದು ನಾವೇ ಹೇಳ್ತಾ ಇದ್ವಿ. ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಉಟ್ಕೊಂಡಿದ್ದಿದೆ, ಕಾಂಗ್ರೆಸ್ ಬೇಡ ಅಂತೇಳಿ ಉಟ್ಕೊಂಡಿದ್ದು. ಕಾಂಗ್ರೆಸ್ ಬೇಡ ಆದ್ರೆ ಸಿದ್ಧಾಂತಗಳು ಬೇಡ ಅಂತಾನೆ ಅದರ ವಿರುದ್ಧವಾಗಿ ಹುಟ್ಕೊಂಡಿದ್ದು. ಅದರಲ್ಲಿ JDS ಕೂಡ ಒಂದು. ಎಸ್ ಹೇಳಿ ಸರ್, ನಿಮಗೆ ನಿಮ್ಮ ನಾಯಕರುಗಳೆಲ್ಲ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಕಟ್ಟಬೇಕು ಅಂತೇಳಿ ಪಾಪ ಬೆವರು ಸುಳಿಸಿ ಕಷ್ಟಪಟ್ಟು ವಿಧಾನಸಭೆಯಲ್ಲಂತೂ ಓಡಾಡ್ಕೊಂಡು ಇಷ್ಟೊಂದೆಲ್ಲ ಓಟ್ಗಳನ್ನು ತಂದಿಟ್ರಿ. ಈಗ ಅವ್ರನ್ನ ಸೇರಿಸ್ಕೊಂಡ್ಬಿಟ್ರಿ. ಈಗ ಅವ್ರು ಏನು ಮಾಡಬೇಕು ಅಂತ ಪ್ರಶ್ನೆ ಈಗ ಅವ್ರದ್ದು. ನಿಮ್ಮ ಇಬ್ಬರದು ಸೆಲೆಕ್ಟ್ ಆಗಿರೋದು ಬೇರೆ, ಜೊತೆಗೆ ನಿಂತ್ಕೊಂಡಿರೋದು. ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೀವು ಅಂಕಿ ಸಂಖ್ಯೆಗಳ ಸಮೇತ ಅಧ್ಯಯನ ಮಾಡ್ತಾ ಹೋದರೆ, ಎಮರ್ಜೆನ್ಸಿ ನಂತರ ಜನತಾ ಪಾರ್ಟಿ ಹುಟ್ಟಿರೋದು ಕಾಂಗ್ರೆಸ್ನ ವಿರೋಧಿಸಿ ಹುಟ್ಟಿರ್ತಕ್ಕಂಥದ್ದು. ಜನತಾ ಪಾರ್ಟಿಯ ಸಿದ್ಧಾಂತ ಇರ್ಬೋದು, ಅಥವಾ ಜನತಾ ಪಾರ್ಟಿಯ ನಾಯಕರಿರ್ಬೋದು, ಅಥವಾ ಜನತಾ ಪಾರ್ಟಿಯ ಕಾರ್ಯಕರ್ತರಿರ್ಬೋದು, ಅವ್ರು ಯಾವತ್ತೂ ಕಾಂಗ್ರೆಸ್ಸಿನ ಸಿದ್ಧಾಂತಗಳನ್ನು ವಿರೋಧಿಸಿಕೊಂಡು ಬಂದಿರತಕ್ಕಂಥದ್ದು. ಅಲಯನ್ಸ್ಗಳಾಗಿರ್ಬೋದು, ರಾಜಕೀಯ ಉದ್ದೇಶಕ್ಕೋಸ್ಕರ, ಯಾವುದೋ ಒಂದು ಕಾರಣಕ್ಕೋಸ್ಕರ ಕಾಂಗ್ರೆಸ್ಸು ಸಂದರ್ಭಕ್ಕನುಸಾರವಾಗಿ ಕಾಂಗ್ರೆಸ್ಸು JDSಸು ಅಲಯನ್ಸ್ ಆಗಿರ್ಬೋದು. ಆದರೆ ಜನ ಅಲಯನ್ಸ್ ಆಗಿಲ್ಲ, ಕಾರ್ಯಕರ್ತರ ಅಲಯನ್ಸ್ ಆಗಿಲ್ಲ. ಅದಕ್ಕೆ ಸಾಕ್ಷಿ ಹಿಂದಿನ ಲೋಕಸಭಾ ಚುನಾವಣೆನೇ. ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಆಗಿದ್ದರೂ ಕೂಡ ಕಾರ್ಯಕರ್ತರು ಮತ್ತು ವೋಟರ್ಸ್ ಅಲಯನ್ಸ್ ಆಗಲಿಲ್ಲ. BJP ಮತ್ತು JDS ಅಲಯನ್ಸ್ ಆಗ್ತಾರೆ, ಆದರೆ ಕಾಂಗ್ರೆಸ್ JDS ಅಲಯನ್ಸ್ ಆಗೋದಿಲ್ಲ. ಕಾರಣ ಏನು ಅಂದರೆ, ಕರ್ನಾಟಕದ ಪೊಲಿಟಿಕಲ್ ಹಿಸ್ಟ್ರಿನಲ್ಲಿ ಫಸ್ಟ್ ನೋಡಿ, ರಾಮಕೃಷ್ಣ ಹೆಗಡೆ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ BJP ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಯಾವಾಗ ರಾಮಕೃಷ್ಣ ಹೆಗಡೆಯವರು ಸಂಯುಕ್ತ ಜನತಾ ಜೊತೆ ಅಲಯನ್ಸ್ ಆಯಿತೋ, ಹೌದು, ಅವಾಗ ಆಟೋಮೆಟಿಕಲಿ BJP ಹ್ಯಾಸ್ ಕಮ್ ಎಸ್ ಅ ಫೋರ್ಸ್. ಇಲ್ಲೂ ಅಷ್ಟೇ, ಅಲ್ಲಿ JDS ಕೂಡ ಒಂದು ಶಕ್ತಿ. ಒಂದು ಏನು 2008ರಲ್ಲಿ, ಅದು 8ರ ಹಿಂದೆ ಯಾವುದೇ ಒಂದು ಕಾರಣಕ್ಕೆ ಏನು ಯಡಿಯೂರಪ್ಪನವರು ಕುಮಾರಸ್ವಾಮಿಯವರು ಒಂದು ಜಾಯಿಂಟ್ ಸರ್ಕಾರ ಮಾಡಿದ್ರು, ಅದು ಮುಂದುವರೆದಿದ್ರೆ ಇವತ್ತು ಕಾಂಗ್ರೆಸ್ ಇರ್ತಿರಲಿಲ್ಲ ಕರ್ನಾಟಕದಲ್ಲಿ. ಯಾವುದೋ ಒಂದು ಕಾರಣಕ್ಕೆ ಅದು ಬೇರೆ ಆಯಿತು, ಅದು ಬೇರೆ, ಅದು ರಾಜಕೀಯ ಕಾರಣಗಳು ಏನೇ ಇರಲಿ. ಆದರೆ ನೀವು ಕರ್ನಾಟಕದ ಈ ಹಿಂದಿನ ಚುನಾವಣೆಗಳದ್ದು ನೀವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ. ಕರ್ನಾಟಕವನ್ನು ನಾನು ಒಂದು ಬೆಂಗಳೂರು ಭಾಗ, ಕಲ್ಯಾಣ ಕರ್ನಾಟಕ ಭಾಗ, ಕಿತ್ತೂರು ಕರ್ನಾಟಕ ಭಾಗ, ಬೆಂಗಳೂರು ದಕ್ಷಿಣ ಭಾಗ ಮತ್ತು ಪಶ್ಚಿಮ ಭಾಗ, ಈ ರೀತಿ ನೀವು ಡಿವೈಡ್ ಮಾಡಿ ಆ ಲಾಸ್ಟ್ 5 ಎಲೆಕ್ಷನ್ಸ್, ಲೋಕಸಭಾ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಚುನಾವಣೆಗೆ ಇರ್ಬೋದು, ನೀವು ವೋಟ್ ಶೇರಿಂಗ್ ಪರ್ಸೆಂಟೇಜಸನ್ನು ಅದನ್ನೆಲ್ಲ ನೀವು ಸ್ಟಡಿ ಮಾಡ್ತಾ ಬಂದರೆ 100ಕ್ಕೆ 100, 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು 100% NDA ಅಲೈನ್ಸ್ ಗೆಲ್ತೇವೆ. ಇದು ನಾನು ಮ್ಯಾಥಮೆಟಿಕ್ಸ್, ಒಂದು ನಿಮಿಷ ನಾನು ಹೇಳ್ತಾ ಇರೋದು, ನಾನು ಒಂದು ಎಲೆಕ್ಷನ್ಸ್ ಮೇಲೆ ಹೇಳ್ತಾ ಇಲ್ಲ. ಈ ಎಲೆಕ್ಷನ್ ಅಲ್ಲಿ ನಿಮಗೆ ಇದೇ ಎಲೆಕ್ಷನ್ ತಗೊಳ್ಳಿ ಸರ್, ಗ್ಯಾರಂಟಿಗಳದ್ದು ನಾನು ನಿಮ್ಮ 2023 ಅಸೆಂಬ್ಲಿ ಎಲೆಕ್ಷನ್ ತಗೊಂಡಿನಿ. ಆಯ್ತು, ನೀವು ಅಸೆಂಬ್ಲಿ ಎಲೆಕ್ಷನ್ಸ್ ಓವರ್ ಆಲ್ ವೋಟಿಂಗ್ ಪರ್ಸೆಂಟೇಜ್ ತಗೊಂಡ್ರೆ JDS ಅಂಡ್ BJP ಹ್ಯಾಡ್ ಮಾಡಿದ್ರೆ
ನೀವು ಕ್ಷೇತ್ರವಾರು ಅಸೆಂಬ್ಲಿ ನೀವು ನಾಯಕರುಗಳು ಒಂದಾಗ್ಬಿಟ್ರೆ ಜನ ಒಂದೇ ಆಗ್ಬಿಟ್ಟು ಓಟ್ ಹಾಕ್ತಾರೆ ಅಂತ ಅಲ್ಲ, ಏನಿದೆ ಅಲ್ಲ, ನಿಮಗೆ? ಅದಕ್ಕೆ ನಾನು ಹೇಳಿದ್ದು. ಅದು ಎಲ್ಲಿ ಪ್ರಯೋಗ ಆಗಿದೆ No, ಅದಕ್ಕೆ ನಿಮಗೆ? ನಾನು ಏನ್ ಹೇಳಿದ್ದು ಅದು ಎಲ್ಲಿ ಪ್ರಯೋಗ ಆಗಿದೆ? ನೋ ನಾನು ಹೇಳ್ತಾ ಇರೋದೇನಂದ್ರೆ ಒಂದಾದ್ರೂ ಒಂದು ಪ್ರಯೋಗ ಸರ್, ಒಂದ್ ಆಗಿದ್ದಿದ್ರೆ ನಿಮಿಷ, ಅದ್ರ ಉತ್ತರ ಕೊಡಬಹುದಾಗಿತ್ತು. ಈ ರಾಜ್ಯದಲ್ಲಿ JDS ಒಂದು ಬಾರಿಯೂ ಕೂಡ ಕಾರ್ಯಕರ್ತ- ಜೆಡಿಎಸ್ ಮತ್ತೆ No, ಬಿಜೆಪಿ I'll tell you one ಒಂದಾಗಿ thing. ಚುನಾವಣೆಗೆ ಹೋಗಿ ಅದರ ಉತ್ತರವನ್ನ ಪಡ್ಕೊಂಡಿಲ್ಲ ನೀವು. ಭಾರತೀಯ ಜನತಾ ಪಕ್ಷ ಆಗಲಿ ಜನತಾ ಪಾರ್ಟಿ ಅಥವಾ ಇವತ್ತಿನ JDS ಆಗಲಿ ಇವು ಕಾಂಗ್ರೆಸ್ ಅನ್ನ ಸಿದ್ಧಾಂತವನ್ನ ಕಾಂಗ್ರೆಸ್ ಅನ್ನ ವಿರೋಧಿಸಿಕೊಂಡು ಹುಟ್ಟಿರ್ತಕ್ಕಂಥ ಪಕ್ಷಗಳು. ಇವತ್ತಿಗೂ JDS ಜನ ಒಂದಾಗ್ಬಿಡ್ತಾರೆ ಅಂತ ನಿಮ್ ಕ್ಯಾಲ್ಕುಲೇಷನ್. ಅಲ್ಲಲ್ಲ, ಕಾರ್ಯಕರ್ತರು ಹಗುರವಾಗಿ ಒಂದಾಗ್ತಾರೆ, ಸರಳವಾಗಿ ಕಾರ್ಯಕರ್ತರು ಒಂದಾಗ್ತಾರೆ, ಅವರ ಮನಸ್ಥಿತಿಗಳು ಒಂದೇ ಇರ್ತದೆ, ಅವ್ರ ಥಿಂಕಿಂಗ್ಸ್ ಒಂದೇ ಇರ್ತದೆ. ನೀವು ಕಾಂಗ್ರೆಸ್ಗೆ ಹೋಗಿ ಅಂದ್ರೆ ಹೋಗಲ್ಲ ಅವರು. ಆ ತಪ್ಪು ಏನೋ ಹೋದ್ ಸಾರಿ ಏನೋ ಕುಮಾರಸ್ವಾಮಿ ಅವರು ಮಾಡಿದ್ರು, ದೇವೇಗೌಡರು ಮಾಡಿದ್ರು ಹೋದ್ ಸಾರಿ, ಅಲ್ಲಿ ಫೇಲ್ ಆಯ್ತು ಅವ್ರದ್ದು. ಈ ಸಾರಿ 100% ಸಕ್ಸಸ್ ಆಗುತ್ತೆ. ಈಗ ನೀವು ನಮ್ಗೇನು ಬೆಂಗಳೂರು ಗ್ರಾಮಾಂತರದಿಂದ ಏನು ಎಕ್ಸ್ಪ್ರೆಸ್ ಹೈವೇ ಅಂತ ಹಾಕೊಂಡಿದ್ರಲ್ಲ, ಇವಾಗ ಒಂದು ಗ್ರಾಮಾಂತರ ಲೆಕ್ಕ ಹಾಕೋಣ. ಬಿಜೆಪಿ ಮತ್ತೆ JDS ಓಟ್ಗಳು ನಾವು ಸೇರಿಸ್ಕೊಂಡ್ರೆ ಒಟ್ಟುಗೂಡಿಸಿದ್ರೆ ಇವತ್ತಿನ ದಿವಸ ನಾವು 2.25 ಲಕ್ಷ ಓಟರ್ ಮುಂದೆ ಇದ್ದೀವಿ. ಸೊ ಅದೇ ರೀತಿ ಮಂಡ್ಯಕ್ಕೆ ಬನ್ನಿ, ಅದೇ ಚಿತ್ರಣ, ಮತ್ತೆ ಮೈಸೂರಿಗೆ ಹೋಗಿ ಅದೇ ಚಿತ್ರ ಇದೆ. ಅಲ್ಲ, ಅವ್ರು ನಿಮ್ಗೊಂದು ವರ್ಡ್ ಯೂಸ್ ಮಾಡಿದ್ರು, ಅಧಿಕಾರ ಇಲ್ಲದೆ ನಿಮ್ಗೆ ಇರಕ್ಕಾಗೋದಿಲ್ಲ, ಅಧಿಕಾರಕ್ಕೋಸ್ಕರ ಆಸೆಯಿಂದಲೇ ಹೋಗ್ತಾ ಇರೋದು. ಪೊಲಿಟಿಕಲ್ ಆರೋಪ, ರಾಜಕೀಯ ಆರೋಪಗಳೇ ಬೇರೆ. ನಾವು ಅಧಿಕಾರ ಇಲ್ಲದೆ ಇರಕ್ಕಾಗಲ್ಲ ಅಂತ ಇವ್ರು ನಮ್ಗೆ ಹೇಳ್ತಿರಲ್ವಾ. 75ರಲ್ಲಿ 1900 ಶಿವತ ನಡಹಳ್ಳಿ ಅವರು ಅದನ್ನು ಬಹಳ ಚೆನ್ನಾಗಿ ಕೋಟ್ ಮಾಡಿದ್ರು. 1975ರಲ್ಲಿ ಯಾವ ಅಧಿಕಾರವನ್ನ ಸಂವಿಧಾನವನ್ನ ತುಳಿದು ಅದನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಅಧಿಕಾರ ಉಳಿಸ್ಕೊಳಕ್ ಹೋದ್ರಿ ನೀವು? 1975ರಲ್ಲಿ ಕಾಂಗ್ರೆಸ್ ಮಾಡಿದಂಥ ಕೆಲಸ ಏನಾಗಲ್ಲ ಅಲ್ಲಿಗೆ? ಈ ದೇಶಕ್ಕೆ ಎಮರ್ಜೆನ್ಸಿ ಟೈಮಲ್ಲಿ ಮಾಡಿದ ಎಂತಹ ವ್ಯಕ್ತಿಗಳನ್ನ ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಜೈಲ್ಗೆ ಹಾಕಿ ಅವ್ರ ಆರೋಗ್ಯವನ್ನು ಹದಗೆಡಿಸ್ತೀರಿ, ಮೊರಾರ್ಜಿ ದೇಸಾಯಿ ಅವ್ರನ್ನ ಹಾಕ್ತೀರಿ, ಎಲ್ಲ ವಿರೋಧ ಪಕ್ಷದ ನಾಯಕರನ್ನ ದೇಶ ಪ್ರೇಮಿಗಳನ್ನ ಜೈಲ್ಗಟ್ಟಿ ನೀವು ಅಧಿಕಾರ ನಡೆಸಿದ್ರಿ. ಯಾರಿಗ ಲಾಲಸೆ ಇತ್ತು ಅವತ್ತಿನ ದಿವಸ? ಅಧಿಕಾರ ಹೇಳೋ ಮೂಲಕವಾಗಿ ನಮಗೂ ಇದೆ, ಅಲ್ಲ ಅವ್ರಿಗೆ ಇಲ್ಲ. ನಾನು ಹರಿಸಿ ನನ್ನ ಪ್ರಶ್ನೆ ಅದಲ್ಲ ಸರ್, ನಾನು ಕಂಪ್ಲೀಟ್ ಮಾಡ್ತೀನಿ ಸರ್. ಈಗ ಅದಾಯ್ತು ಸರ್, ಅದಾಯ್ತು ಸರ್. ಈಗ ಸನ್ಮಾನ್ಯ ಧರ್ಮಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದು ಯಾರು? ನಾವು ತಾನೇ ಮುಖ್ಯಮಂತ್ರಿಗಳು ಮಾಡಿದ್ದು, ಇವ್ರು ಮಾಡಿದ್ರ? ನಾವು ತಾನೇ ಅವತ್ತು ಯಾರ ಮನೆಗೆ ಬಾಗ್ಲು ಬಂದ್ರು ಅಧಿಕಾರ ಬೇಕು ಅಂತ ಹೇಳಿ. ಈಗ ಅದೇ ಮತ್ತೆ ಮೊನ್ನೆ ತಾನೇ ಬಂದಿದ್ದು ಯಾರ ಮನೆ ಬಾಗ್ಲು ಬಂದಿದ್ರಿ? ಏನಂತ ನೀವು ಕಂಡೀಷನ್ ಹಾಕಿದ್ರಿ? ನೀವು ಮಾಡಿದಂಥದ್ದೇನು? ಇವೆಲ್ಲ ಚಿತ್ರಣಗಳು ರಾಜ್ಯದ ಜನತೆ ಗೊತ್ತಿಲ್ಲ. ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ ಅವ್ರು ಹೇಳಿರೋ ರೀತಿಯಲ್ಲಿ ನೀವು ಗೆದ್ರಿ ಅಂತ ಇಟ್ಕೊಳ್ಳಿ, ಮಂತ್ರಿ ಬೇಡ ಅಂತೀರಾ? ಅಲ್ಲ, ಅದು NDA ತೀರ್ಮಾನ ಮಾಡುತ್ತೆ. ಪ್ರಶ್ನೆ ಅದಲ್ಲ ಸರ್. ಈಗ ಮಂತ್ರಿ ಮಂಡಲ ರಚನೆ ಆಗ್ತಕ್ಕಂಥದ್ದು ಪ್ರಧಾನಮಂತ್ರಿಗಳ ವಿವೇಚನೆ ಬಿಟ್ಟಿರ್ತಕ್ಕಂಥದ್ದು. ಈಗ ನಮಗೆ ಅಧಿಕಾರದ ಲಾಲಸೆ ಈಗ ದೇವೇಗೌಡರು ಪ್ರಧಾನಮಂತ್ರಿ ಮಾಡಿದಾಗ ಕಾಂಗ್ರೆಸ್ ಎಷ್ಟಿತ್ತು ಅಂತ ಹೇಳಿ ಬೇರೆ ಬಗ್ಗೆ ಮಾತಾಡ್ತಾರೆ. ತದನಂತರ ಆಗ್ತದೆ ಲೋಕಸಭಾ ಚುನಾವಣೆ ಯಾವಾಗ? 1977 ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೀತದೆ. 28 ಲೋಕಸಭೆಗಳಿಗೆ ಮಾತಾಡ್ತೀವಿ. ಕಾಂಗ್ರೆಸ್ 26 ಸೀಟುಗಳು ಗೆಲ್ತಾರೆ. ಯಾರು ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸರ್? ಆನ್ಸರ್ ಹೇಳ್ತಾ ಇದೀನಿ ನಿಮ್ ಕೇಳಿ. 77 ಲೋಕಸಭೆಯಲ್ಲಿ 26 ಸೀಟ್ ಗೆದ್ದಿದ್ದೀವಿ ಅಂದ್ರೆ ಕರ್ನಾಟಕದ ಜನ ನಾವು ಮಾಡಿದ ತೀರ್ಮಾನಗಳು ಸರಿ ಅಂತ ಹೇಳಿದ್ದಾರೆ. ಇವರು ಯಾವ ಪಾರ್ಟಿಗಳಿತ್ತು ಸರ್ ಅವಾಗ? ಸರ್ ಜನತಾ ಪಾರ್ಟಿ ಇತ್ತು ಒಂದೇ. ಅದೇ ಅವಾಗ ಬಿಜೆಪಿ ಇರಲಿಲ್ಲ. ಕಾಂಗ್ರೆಸ್ ಬಿಟ್ರೆ ಯಾರಿದ್ರು? ಇವತ್ತು ಮಾತಾಡ್ತಾ ಇದ್ದ ಒಂದ್ ನಿಮಿಷ ದೇವರಾಜ್, ಇವಾಗ ಮಾತಾಡ್ತಾ ಇದ್ದವ್ರು ಬಿಜೆಪಿ ಅವ್ರು ಮಾತಾಡಲಿಲ್ಲ, ಅವ್ರ ಎಕ್ಸಿಸ್ಟೆನ್ಸ್ ಇರಲಿಲ್ಲ ಬಿಡಿ. ಮಾತಾಡಿದವ್ರು ಯಾರು? ಜನತಾ ಪಾರ್ಟಿಯ ರೂವಾರಿಗಳು, ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದವರು ಅಂತ ಮಾತಾಡ್ತಾ ಎಮರ್ಜೆನ್ಸಿ ವಿರುದ್ಧವಾಗಿ ಹುಟ್ಟು ಬಂದಂತ ಪಾರ್ಟಿ ಅಂತ ಹೇಳ್ತಾರಲ್ಲ. ಜೆಡಿಎಸ್ ಇರ್ಲಿಲ್ಲ ಅವಾಗ. ಒಂದ್ ನಿಮಿಷ, ಜನತಾ ಪಾರ್ಟಿ ಅಂತ ಹೇಳ್ತಾ ಇದ್ದೀವಿ. ಜನತಾ ಪಾರ್ಟಿ ಏನು ಜನತಾ ದಳ ಏನು ಎಲ್ಲ ಅದೇ. ಅವ್ರು ಯಾರು ಬೇರೆಯವರಲ್ಲ. ಮೂಲತಃವಾಗಿ ಅವ್ರು ಕಾಂಗ್ರೆಸ್ ವಿರೋಧಿಗಳು ಅಂತ ತಿಳ್ಕೊಳ್ತಾರಲ್ಲ. ನಾನ್ ಕೇಳ್ತಾರೆ ಇವರು ಆ ಲಾಜಿಕಲ್ ಅಪ್ಲಿಕೇಶನ್ ಏನಿತ್ತು 70 ಎಮರ್ಜೆನ್ಸಿ ಮಾಡಿ ಅಧಿಕಾರ ಕೊಂಡ್ಕೊಂಡ್ರು ಅಂತ ಹೇಳಿದ್ರಲ್ಲ. ನಾವ್ ಹೇಳ್ತಾ ಇದೀವಿ ಕೇಳಿ, ನೀವು 77 26 ಜನ ಲೋಕಸಭಾ ಸದಸ್ಯರು ಗೆಲ್ಸಿದ್ರಲ್ಲ ಈ ಕನ್ನಡಿಗರು, ಅವರ ಪಾದಗಳಿಗೆ ನಮಸ್ಕಾರ ಹೇಳ್ತೀನಿ. ಅದಕ್ಕೋಸ್ಕರ ಅವ್ರ ರಾಂಗ್ ಆರ್ಗ್ಯುಮೆಂಟ್ ಇರಲಿ ಅಂತ ಸೈಡ್ಗೆ ಇವ್ರು ಹೇಳ್ತಾರಲ್ಲ. ಮ್ಯಾಥಮೆಟಿಕ್ಸ್ ಹೇಳ್ತಾರೆ 13% ತಗೊಂಡಿರ್ತಕ್ಕಂಥ JDS ಇರ್ಬೋದು, 36% ಪಡ್ಕೊಂಡಿರ್ತಕ್ಕಂಥ ಬಿಜೆಪಿ ಇರ್ಬೋದು. ಬಿಜೆಪಿ ಇತ್ತು ಅದು 31% ಹೋಗ್ತಾ ಇತ್ತು. ಆ 4% ಎಲ್ಲಿಂದ ಬಂತು ಅಂತ ಹೇಳ್ತೀನಿ ಕೇಳಿ. ಅಮಿತ್ ಶಾ ಅವರು ಇವರೆಲ್ಲ ಹಳೆ ಮೈಸೂರಲ್ಲಿ ಕೆಲವು ಓಟುಗಳು ತಗೊಳ್ಳಿಕ್ಕೆ ಸಕ್ಸಸ್ಫುಲ್ ಆದ್ರು. ಹಾಗಾಗಿ ಅವ್ರು ಮ್ಯಾನೇಜ್ ಮಾಡ್ಕೊಂಡ್ರು. ಅವ್ರು ಇದ್ದಂಥ ಅವ್ರ ಕರಾವಳಿ ಇರ್ಬೋದು, ಮಧ್ಯ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು ಮತ್ತು ಬೇರೆ ಕಡೆ ಅವ್ರು ತಗೊಂಡು 36% ಇತ್ತು. 36% ರಿಟೈನ್ ಮಾಡ್ಕೊಂಡಿರ್ಬೋದು. ಅದೇ ಕೋರ್ ಜಾಗದಲ್ಲಿ ಅವ್ರು ಕಳ್ಕೊಂಡಿದ್ದಾರೆ ಮರಿಬಾರ್ದು. ಮಧ್ಯ ಕರ್ನಾಟಕದಲ್ಲಿ ಕಳ್ಕೊಂಡಿದ್ದಾರೆ. ಅದನ್ನ ಪಡ್ಕೊಂಡಿರತಕ್ಕಂಥದ್ದು ಕೆಲವು ಹಳೆ ಮೈಸೂರಲ್ಲಿ ಕಳ್ಕೊಂಡಿರೋದು. ಅದಕ್ಕೆ ಅವರು JDSನ ಓಟ್ ಕಡಿಮೆ ಆಗಿರ್ತಕ್ಕಂಥದ್ದು ವಾಸ್ತವಾಂಶ. ಅಂಕಿಅಂಶಗಳು ಮಾತಾಡೋಣ. ಅವರಿಬ್ಬರು ಒಟ್ಟಿಗೆ ಲೆಕ್ಕ ಹಾಕೊಂಡ್ರೆ 49% ಗೆದ್ರು. ಮ್ಯಾಥಮೆಟಿಕ್ಸ್
ಮ್ಯಾಥಮೆಟಿಕ್ಸ್ ಹಂಗಲ್ಲ 2+2 4 ಆಗತಕ್ಕಂಥ ಕ್ಲಾಸ್ ರೂಮಲ್ಲಿ ಪೊಲಿಟಿಕ್ಸ್ ಅಲ್ಲ ಕೆಮಿಸ್ಟ್ರಿ ಡಿಫ್ರೆನ್ಸ್ ಫ್ರಮ್ ಮ್ಯಾಥಮೆಟಿಕ್ಸ್ ದಿಸ್ ಕೆಮಿಸ್ಟ್ರಿ ಡಿಫ್ರೆನ್ಸ್ ಯಾರೇ ಅಲೈನ್ಸ್ ಮಾಡಿದ್ರೆ JDS ಜೊತೆಲಿ ಅದು ಐರನ್ ಲೈಕ್ ಆಫ್ ಕರ್ನಾಟಕ ಸ್ಟೇಟ್ ಪಾಲಿಟಿಕ್ಸ್ ದೇ ಲೂಸ್ ವೆರಿ ಮಿಸರೇಬಲ್ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಒಂದು ವಿರಾಮ ತಗೊಳ್ತೀನಿ, ವಾಪಸ್ ಬರ್ತೀನಿ. ಒಂದು ಪಾಯಿಂಟ್ ಅನ್ನ ರೈಸ್ ಮಾಡಿದ್ದಾರೆ ನಾಗರಾಜ್ ಯಾದವ್ ಅವರು, ಮ್ಯಾಥಮೆಟಿಕ್ಸ್ ಅಲ್ಲ ಅಂತ ಹೇಳಿ. ನಾನು ಅದನ್ನೇ ಹೇಳ್ತಾ ಇದ್ದಿದ್ದು, ಮ್ಯಾಥಮೆಟಿಕ್ಸ್ ಅಲ್ಲ ಅಂತ ಹೇಳಿ. ಬಟ್ ಆ ಮ್ಯಾಥಮೆಟಿಕ್ಸು ಕಾಂಗ್ರೆಸ್ JDS ಅಲೈನ್ಸ್ ಆದಾಗ ಯಾಕೆ ವರ್ಕ್ ಆಗಲಿಲ್ಲ? ಈಗ BJP JDS ಹೇಳೋ ರೀತಿಯಲ್ಲಿ ಮ್ಯಾಥಮೆಟಿಕ್ಸ್ ವರ್ಕ್ ಆಗಬೇಕು ಅನ್ನೋದಾಗಿದ್ದರೆ ಅವತ್ತು ಯಾಕೆ ಆಗಲಿಲ್ಲ? ಇವತ್ತು ಆಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಯಾಕೆ ಕಾಣಿಸ್ತಾ ಇದೆ? ಈ ಹಳೆ ಮೈಸೂರು ಭಾಗದಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಈ ಮೈತ್ರಿಗೆ ಬರ್ತಾ ಇರೋದು ಏನು? ಒಳ್ಳೆ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್, ಅದು ಕ್ರೂಷಿಯಲ್ ಹಳೆ ಮೈಸೂರು ಭಾಗದಲ್ಲಿ. ಅದಕ್ಕೆ ಬರೋಣ, ಒಂದು ಪುಟ್ಟ ವಿರಾಮ, ಬೇಗ ವಾಪಸ್ ಬರ್ತೀವಿ.